ಮತ್ತೆ ನಿನ್ನೆ ಮನೆ ಇಲ್ಲಿ ಎಲ್ಲ ಅಲ್ಲಪ್ಪ ಗಿರಾಕಿ ನೀವು ದೂರ ಅಲ್ಲಿರ್ಬೇಕು, ನಾನು ಇರ್ತೀನಿ, ನೀವು ಅಲ್ಲಿರ್ಬೇಕು. ಕಬಾಬ್ ಮಾಡ್ತೀವಿ, ಫೈನ್ ಹಾಕ್ತೀವಿ, ಪರವಾಗಿಲ್ಲ ಹಾಕ್ತೀವಿ, ಫೈನ್ ಹಾಕ್ತೀವಿ. ಕಬಾಬ್ ಚೆಕ್ ಮಾಡಿ ಒಂದ್ಸಲ. ಹೋಗ ಅದು ಒಳಗಿಡಿಯಾ ಹೈಜಿನಿಕ್ ಆಗಿದೆಯಲ್ಲ ನೋಡ. ಜನಗಳು ಸಾಯಿಸ್ತಾ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು, ಇನ್ನೊಂದು ಸಾಯಿಸ್ತಾ ನೀವು ನಮ್ಮ ಸಾಯಿಸ್ತಾ ಇದ್ದೀರಾ, ಮಾಡ್ತಾ ಇದ್ದೀರಿ ನೀವು.
ದುಡ್ಡು తీసుకొని మంచిది ಅನ್ನ ಮಾಡಿದ್ಮೇಲೆ ಒಂದಷ್ಟು ಬಿಸಿ ಆಗುತ್ತೆ. ಗೊತ್ತಿದೆ? ಏನಿಲ್ಲ ನಾನು ಹೇಳ್ತಾರೆ ನಿನ್ನೆ ತಮ್ಮ ಮಾತ್ರ ಪಟ್ಟಣದಲ್ಲಿ ಪ್ಲಾಸ್ಟಿಕ್ನಿಂದ ಯಾವುದೇ ಉಪಯೋಗ ಮಾಡಬಾರದು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡಲಾಗಿತ್ತು. ಅದೇ ರೀತಿ ಇದರ ಸಂಜೆ ನಾವು ನಮ್ಮ ಸಿಬ್ಬಂದಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿಲ್ಲಿ ಪ್ರತಿಯೊಂದು ಅಂಗಡಿನೂ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಪರಿಶೀಲನೆ ಮಾಡಿ ಅಂತಿಮ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಯಾವುದೇ ಫುಡ್ ಕಲರ್ ಡೇಂಜರ್ ಆಗಿರೋದನ್ನ ಉಪಯೋಗಿಸಬಾರ್ದು ಅಂತ, ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಜೊತೆಗೆ ಈ ಕಬಾಬು ಇವೆಲ್ಲ ಮಾರೋದಕ್ಕೆ ಅವ್ರು ಹಾಕೋ ಕಲರ್ಗಳನ್ನ ಯಾವ ಥರ ಕಲರ್ ಆಗ್ತಿದ್ದ ಫುಡ್ ಇನ್ಸ್ಪೆಕ್ಟರ್ ರಿಪೋರ್ಟ್ ತೊಗೊಂಡು ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ, ಇವತ್ತು ಚಾಲನೆ ಮಾಡ್ತಾಯಿದ್ದೀವಿ. ಯಾವುದೇ ಹೋಟೆಲ್ ಅವರಾಗಲಿ, ಕಬಾಬ್ ಮಾರೋರಾಗಲಿ, ಪಾನಿಪೂರಿ ಮಾರೋರಾಗಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸೋ ಅಂತಿಲ್ಲ. ಇದು ಮತ್ತೆ ಅಂತಿಮ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮುನ್ಸಿಪಾಲ್ಟಿಯಿಂದ. ಯಾವುದೇ ಮುಲಾಜಿನ ದಂಡ ವಿಧಿಸ್ತೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು, ಕಬಾಬ್ಗಳಿಗೆಲ್ಲ ಕಲರ್ ಉಪಯೋಗಿಸಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪಟ್ಟಣದಲ್ಲಿ ಮುನ್ಸಿಪಾಲ್ಟಿ ಸಾರ್ವಜನಿಕ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಗಳಿಂದ ಜಂಟಿ ಕಾರ್ಯಾಚರಣೆ ಮಾಡಿ ಹೋಟೆಲ್ಗಳಲ್ಲಿ ಕೆಲವೊಂದು ರಾಸಾಯನಿಕ ಪದಾರ್ಥಗಳ ಬಣ್ಣಗಳಿಂದ ಕೂಡಿದ ಬಣ್ಣಗಳನ್ನು ಮಿಶ್ರಣ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಕೆಲವೊಂದು ಹೋಟೆಲ್ ತಿಂಡಿ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡ್ತಾರೆ. ಇದರಿಂದ ಪ್ಲಾಸ್ಟಿಕ್ ಕಾರಿಗೆ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ. ಅರಿವು ಪ್ಲಸ್ ಅದಕ್ಕೆ ದಂಡ ವಿಧಿಸುವ ಎಚ್ಚರಿಕೆಯನ್ನು ಮುನ್ಸಿಪಾಲ್ಟಿ ಸಹಾಯದಂಗೆ ಎಲ್ಲನೂ ಮಾಡ್ತಾ ಇದ್ದೀವಿ ಮತ್ತು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಮಟ್ಟ ಸಿಕ್ಕಿದೆ, ಕೆಲವೊಂದು ರಾಸಾಯನಿಕ ಬಣ್ಣಗಳು ಸಿಕ್ಕಿದೆ, ಮತ್ತು ಅದೇ ಥರ ಮತ್ತು ಕೆಲವೊಂದು ಕಡೆ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಕವರ್ಗಳು ಸಿಕ್ಕಿದ್ದಾವೆ. ಸೊ ಅದನ್ನು ನಾವು ಮುನ್ಸಿಪಾಲ್ಟಿ ಸುಪರ್ದಿಗೆ ತಗೊಂಡು ಅಂತಿಮ ಎಚ್ಚರಿಕೆ ನೀಡಿ ಸೊ ನಮ್ಮ ಮುನ್ಸಿಪಾಲ್ಟಿ ನೆಕ್ಸ್ಟ್ ಥರ ಮಾಡಬಾರ್ದು ಅಂತ ಹೇಳಿ ಅವ್ರ ಬಗ್ಗೆ ಅರಿವು ಮೂಡ್ತಾ ಇದ್ದೀವಿ. ಆಹಾರ ಗುಣಮಟ್ಟ ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳಿಂದ ಇಟ್ಕೊತೀವಿ. ಕಚ್ಚಾ ವಸ್ತುಗಳಿಂದ ಅವ್ರು ಯಾವ ಥರ ಕಚ್ಚಾ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಪ್ರೋಸೆಸ್ ಏನು ಮಾಡ್ತಾ ಇದ್ದಾರೆ, ಹೆಂಗೆ ತೊಳಿತಾ ಇದ್ದಾರೆ, ಮತ್ತು ಅದಕ್ಕಿಂತ ವೈಯಕ್ತಿಕ ಶುಚಿತ್ವ ಕಾಪಾಡ್ತಾರೆ ಇಲ್ವಾ ಅಂತೇಳಿ ಅದ್ರ ಬಗ್ಗೆ ನಾವು ಅರಿವನ್ನು ಮೂಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಅವರು ಜಂಟಿ ಕಾರ್ಯಾಚರಣೆಯಿಂದ ಹೋಗಿ ಅಲ್ಲಲ್ಲಿ ದಾಳಿ ಮಾಡೋ ಮುಖಾಂತರ ಅರಿವು ಮಾಡ್ತಾರೆ ಮತ್ತು ದಂಡ ವಿಧಿಸ್ತಾ ಇದ್ವಿ ಮತ್ತು ಅರಿವನ್ನು ಮೂಡ್ತಾ ಇದ್ದೀವಿ.